ಗಿರ್ಜಿಂಬೆ ಊಟ ಮಾಡ್ಬಾ. ಯಾಕೆ ಬಂದಿದ್ದೆ? ಏನಿಲ್ಲ, ಯಾತ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದೆ. ಅಯ್ಯಪ್ಪ ಹೋಗಿ ನಿಮ್ಮ ಅದಕ್ಕೆ ಮಾತಾಡು ಅಂತ ಹೇಳಿ ಹೇಳ್ದು. ಅದಕ್ಕೆ ಬಂದೆ ನಾನು. ಹೆಂಗೆ ಅವ್ರ ಮನೆಗೆ ಹೋಗೋಣ ಡೈರೆಕ್ಟಾಗಿ ಅಂತ ಇಲ್ಲಿಗೆ ಬಂದೆ. ಏನಮ್ಮ, ಏನು ಮಾತಾಡ್ಬೇಕು? ಬಾ ಕೂಕ ಬಾ. ಏನಿಲ್ಲ, ನಮ್ಮ ಅನಿಲ್ ಅಣ್ಣನ ಮಗಳನ್ನ ಡಯನ್ ಮಗಳನ್ನ ಸ್ವಾತಿನ ಮದುವೆ ಮಾಡ್ಕ್ಯಾಮನ ಅಂತ ನಮ್ಮ ಪಾಪ್ಗೆನೆ ವೈಭವ್ಗೆ ಮದುವೆ ಮಾಡ್ಕ್ಯಾಮನ ಅಂತ ಕೇಳೋಣ ಅಂತ ಇದ್ದೀನಿ. ಇನ್ನು ಅವಳು ಓದ್ತಾಳೆ ತೀರ ಇನ್ನು 2 ವರ್ಷ ಬಿಟ್ಕೊಂಡೆ ಆಗ್ಲೇಳು. ಒಟ್ಟಿನಲ್ಲಿ ನಮಗೆ ಕೊಡ್ರಿ ಹೆಣ್ಣು ಅಂತೇಳಿ ನಾನು ಕೇಳೋಣ ಅಂತ ಇದ್ದೀನಮ್ಮ. ಹೆಣ್ಣು ಒಟ್ಟು ಹುಡ್ಕಕ್ಕೆ ಹೋದ್ರೆ ಸಿಗಲ್ಲ, ಏನಿಲ್ಲ. ಅದಕ್ಕೆ ನಾನು ಕೇಳಿ ಬಿಡ್ಕೊಂಬನ ಅಂತ ಇದ್ದೀನಿ. ಇನ್ನು 2 ವರ್ಷ ಆಗ ಹೇಳ್ತೀರ ಬಿಟ್ಕೊಂಡು ಮಾಡೋಣ ಅಂತ. ಕೇಳೋದಂತೆ ಕೇಳು. ಈಗ ಒಟ್ಟಿನಲ್ಲಿ ಒಂದು ಹೆಣ್ಣು ಇದ್ದಿತ್ತಾಗ ಒಂದು ಗಂಡು ಇದ್ದಿತ್ತಾಗೆ ಕೇಳೋದು ಹೇಳೋದು ಎಲ್ಲ ಸಹಜ. ಹೋಗಿ ಕೇಳು, ಹೋಗೊಂದು ಪಟ್ಟು ಏನು ಹೇಳ್ತಾನೆ ಅದೆಲ್ಲ ಗೊತ್ತಾಗುತ್ತೆ. ಅವನು ನಾಳೆ ಸ್ಯಾನೆ ಬೋರಲ್ಲ ಕಣಮ್ಮ. ಒಟ್ಟಿನಲ್ಲಿ ಅವ್ರ ಗಂಡ ಹೆಂಡ್ತಿ ಮಗಳು ಓದಿಸ್ಕೊಂಡು ಚೆನ್ನಾಗಿ ಇಕ್ಕೊಂಡವ್ರೆ. ಅದು ಏನೇನೋ ಕೊಡ್ತಾರೆ ಹಂಗೆ ಅದೆಲ್ಲ ಗೊತ್ತಿಲ್ಲ. ಹೋಗಿ ಕೇಳೋದಂತೆ ಕೇಳು ಒಂದು ಮಾತು. ಅದಕ್ಕೆ ದೊಡ್ಡರು ನೀವು ಬಂದರೆ ಚೆನ್ನಾಗಿರುತ್ತೆ ಕೇಳೋಣ ಅಂತ ನಾನು. ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಇವನಿಗೂ ಸರಿಯಾಗಿ ವಾರಿಗೆ ಆಗುತ್ತೆ. ಇನ್ನು 2 ವರ್ಷ ಬಿಟ್ಟೆ ಆಗ್ಲಲ್ಲ, ಇವನಿಗೂ ಇನ್ನೂ ಚಿಕ್ಕೇಜು, ಅದಕ್ಕೂ ಇನ್ನೂ ಚಿಕ್ಕೇಜು. ಇನ್ನು 2 ವರ್ಷ ಬಿಟ್ಕೊಂಡೆ ಮಾಡೋಣ ಅಂತ ನಾನು. ಇವನು ಮುಗಿತೈತೆ ಆಡೋತ್ತಿಗೆ ನಾವು ಮದುವೆ ಮಾಡೋಕ್ಕಾಗ ಕೊಟ್ಟೆ ನಮ್ದು ಹೆಣ್ಣು ನಮ್ಮ ಗಂಡು ಅಮ್ಮಂಗೆ ನಮಗೆ ಕೊಡ್ಬೇಕು ಅಮ್ಮಂಗೆ ನಾವು ಮಾತುಕತೆ ಮಾಡ್ಕೊಂಬೋದು ಅಂತ ನಾನು. ಮತ್ತು ಬೇಡ ಇನ್ನು ಮದುವೆ ಮಾಡೋ ಟೈಮ್ನಾಗೆ ಕೇಳಿ ಮಂತು. ಇವಾಗಲೇ ಯಾಕತ್ತ ಸುಮ್ಕೆ ಇವಾಗಲೇ ನೀನು ಕೇಳಕ್ಕೆ ಹೋದ್ರೆ ಸುಮ್ಮನೆ ಅದು ಇದು ಓಟು ತರಲೆ ಅತ್ತ. ಯಾಕೆ ಸುಮ್ಮನೆ ಕೇಳಕ್ಕೆ ಹೋಗ್ತೀಯ? ಬಿಡು, ಇನ್ನೊಂದು 2 ದಿನ ಬಿಟ್ಟು ಕೇಳ್ಮಂತ. ಅದು ಓದ್ತೈತಿ ಇವಾಗ ಕೇಳಕ್ಕೆ ಹೋದ್ರೆ ಇನ್ನೂ ಯಾವುದು ಹೇಳೋಕ್ಕಾಗಲ್ಲಮ್ಮ. ಒಟ್ಟು ಓದಿಸ್ತೀವಿ ಹಂಗೆ ಹಿಂಗೆ ಅಂತಾರೆ. ಒಟ್ಟು ಯಾಕೆ ಇನ್ನೊಂದು 2 ದಿನ ಬಿಟ್ಟೆ ಕೇಳ್ಮಂತ ಬಿಡು. ಆತಮ್ಗಿರ್ಜಿಂಬಿ ಯಾತ ಮಾತಾಡ್ತೀಯ? ತಿಳ್ಕಣಮ್ಮ. ಅದೇನೇ ನಾನು ಇಲ್ಲಣ್ಣನ ಮಗಳನ್ನ ಕೇಳೋಣ, ಕೇಳಿ ನಮ್ಮ ಪಾಪ ವೈಭವ್ ಮದುವೆ ಮಾಡ್ಕೊಂಬಂದು ಸ್ವಾತಿನ ಅಂತ ಕೇಳೋಣ ಅಂತ ಇದ್ದೀನಿ. ಕೊಡ್ತಾರೆ, ನಿಮಗೆ ಕೊಡ್ದಲ್ಲ ಯಾರಿಗೆ ಕೊಡ್ತಾರೆ? ನಾನು ಅವತ್ತು ಹಂಗೊಂದು ನಮ್ಮ ಗಂಡ ಹೆಂಡ್ತಿ ಇಬ್ಬರು ಯಾತು ಮಾತಾಡಲಿಲ್ಲ. ಅದೆಲ್ಲ ಇನ್ನೊಂದು ಪಟ್ಟು ಹೋಗಿ ಕೇಳಿಸಿದ್ಲಿಂಗನು ನೀನು ಹೋಗ್ರಿ. ಕೊಡ್ತಾರೆ, ಕೊಡ್ದಲ್ಲ ಏನು ಮಾಡ್ತಾರೆ ಏನು? ನಾನು ಅವತ್ತು ಹೇಳಿದ್ದೀನಿ ಅಲ್ಲೇನಿ. ಈಗಳಪ್ಪ ನಿಮ್ಮ ಅಣ್ಣಗಿನೇನು ಗಂಡನಿಗೆ ಸುನಿಲಿಗೆ ಅವನಿಗೂ ಒಂದು ಗಂಡು, ಇವನಿಗಿನ್ನ ಇನ್ನೇನು ಆಗಿಲ್ಲ ಒನಿಲಂಗೆ. ನಿನಗೆ ಇರೋದು ಹೆಣ್ಣು ನೋಡಿ ಕೊಟ್ಟು ನಮ್ಮ ಗಿರ್ಜಿಂಬಿಗೆ ಅವ್ಳಿಗೂ ಹೋಗೋಕ್ಕೆ ದಾರಿ ಮಾರ್ಗ ಮಾಡ್ಕೊಂಡು ಕೊಡ್ಬೇಕು. ನೀವು ಅವರು ಬತ್ತಾ ಹೋಗ್ತಾ ಎಲ್ಲ ಚೆನ್ನಾಗಿರ್ಬೇಕು, ಕೊಡ್ಬೇಕಪ್ಪ ನೀನು ಹೆಣ್ಣು ಅಂತೇಳಿ ನಾನು ಅವತ್ತು ಹೇಳಿದ್ದೀನಿ. ಕೊಡ್ತೀನಿ ಅಂತ ಹೇಳಿ ಹ್ಞೂ ಅಂತ ಅಂದಲಿಲ್ಲ. ಒಟ್ಟಿನಲ್ಲಿ ಸುಮ್ಕಿದ್ರು ಗಂಡ ಹೆಂಡ್ತಿ ಇಬ್ಬರು ಯಾತು ಮಾತಾಡಲಿಲ್ಲ. ಇವಾಗ ಕೇಳೋದಂತೆ ಕೇಳ್ರಿ. ಅದೆಲ್ಲ ಏನಂತಾರೆ ಗೊತ್ತಾಗುತ್ತೆ, ಅವ್ರ ಬಾಯಾಗ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. ಒಂದು ಪಟ್ಟು ಕೇಳ್ರಿ ಹೋಗಿ. ಹೇಳ್ತೀನಿ ಅದೆಲ್ಲ ಏನಂತಾರೆ ಅಂತ ಗೊತ್ತಾಗುತ್ತೆ. ಅಯ್ಯಪ್ಪಂಗಂತೂ ಹೋಗಿ ಕೇಳೋದೆಲೆ ಅದು ವಾರಿಗೆ ಚೆನ್ನಾಗಿ ಆಗುತ್ತೆ ಅಂತ ನಾನೀಗ ತವ್ರ ಮನೆಗೆ ನಮ್ಮ ಅಣ್ಣನ ಮಗಳನ್ನೇ ಮಾಡ್ಕೋಬೇಕು ಅಂಬದು ನನಗೆ ಬೋಲಾಸಿ ಐತಿ. ಅದಕ್ಕೆ ನಾನು ಕೇಳೋಣ ಅಂತ ಇದೀನಿ. ಅವರು ಆ ಪಿಳ್ಳೊಂದು ಸ್ಟ್ಯಾಂಡರ್ಡ್ ಕಣಮ್ಮ, ಜಾಸ್ತಿನ ಅದಕ್ಕೆ ಮತ್ತೆ ಇಲ್ವಾದಂದಿಟ್ಟು ಅದು ಒಬ್ಬಳೆ ಮಗಳು ಅಂತ ಬೋಲು ಇದ್ರ ಸಾಕ್ಬಿಟ್ಟವ್ರಿ. ಅದು ಹೇಳ್ದಂಗೆ ಕೇಳಲ್ಲ ಏನಿಲ್ಲ. ಒಂದಿಟ್ಟು ಅದು ಒಂದಿಟ್ಟು ಎಡ್ಸ್ತು. ಅವ್ರ ಅಪ್ಪ ಯಾವ ಚೆನ್ನಾಗಿ ಸಾಕ್ಬಿಟ್ಟವ್ನು ಒಬ್ಬಳೆ ಮಗಳು ಅಂತೇಳಿ. ಅದು ಒಪ್ಪಿಗೆ ಮತ್ತೆ ಹೆಂಗೆ ಹೋಗಿ ಕೇಳೋದಂತ ಕೇಳಿ ನೀವೇ ಮಾಡೋದು. ಕೇಳೋ ಕರ್ತವ್ಯ ಐತೆ. ಒಟ್ಟಲ್ಲಿ ನೀವು ಬೇಜಾರ ಮಾಡ್ಕೊಬೇಡ ನೀನು. ತಿರ್ಗಾ ಅಯ್ಯೋ ಹಂಗಂದ್ರೆ ಹಿಂಗಂದ್ರೆ ಅಂಬದು ಒಟ್ಟು ಬೇಜಾರನೇ ಬೇಡ. ಅಯ್ಯೋ ಇಲ್ಲ, ಅದ್ರಾಗೆಲ್ಲ ಏನು ಬೇಜಾರೈತೆ ಅದಕ್ಕೆ? ಬೇಜಾರಿಲ್ಲ, ಎಂಥದ್ದು ಇಲ್ಲ. ಹೋಗಿ ಕೇಳೋದಂತೆ ಕೇಳ್ತೀವಿ. ಅರೆ ಏನಂತಾರೆ ಅಂತ ನೋಡೋದು. ಕೊಡಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ಸುಮ್ಮನೆ ಆಗೋದು ಅಷ್ಟೇ. ಅವ್ರಣೆ ಬರ್ದಾಗ ಏನಿರುತ್ತೋ ಅದಾಗುತ್ತೆ. ಅದಕ್ಕೆ ನಾನಂತ ಕೇಳೋಣ ಅಂತ ನನಗೇನೋ ಬೋಲಾಸೆ ಅಪ್ಪ. ನಮ್ಮ ಸ್ವಾತಿನ ಮದುವೆ ಮಾಡ್ಕೋಬೇಕಂತ ನಮ್ಮ ವೈಭವ್ಗೆ ಭಾಳ ಆಸೆ ಐತೆ ನನಗಂತೂ. ಹೇಳತ್ತಿಗೆ ಮಾಡ್ತೀನಪ್ಪ ಅಂತ ಅನಿಸುತ್ತೆ ಒಂದೊಂದ್ಸತಿ ನೆನೆಸ್ಕೊಂಡ್ರೆ. ಕೊಡ್ತಾರೆ ಹೇಳಿ, ನಾನೆಲ್ಲ ಹೇಳ್ತೀನಿ. ಕೊಡಪ್ಪ, ಅವ್ರಿಗೆ ಕೊಡ್ದಲ್ಲ ಇನ್ನು ಯಾರಿಗೆ ಕೊಡ್ತೀವಿ ಅಂತ ಮನೆಗೆ ಕೊಡ್ದಲ್ಲ ಏನು ಮನೆ ಕಟ್ಟಿಯವ್ರೆ ಮಸ್ತ್ ದುಡ್ಡು ಮಾಡೇನು ನಮ್ಮ ಸಿದ್ಲಿಂಗ ಅಂತ ಹೇಳಿ ಹೇಳ್ತೀನಿ ನಾನೆಲ್ಲ. ಎಲ್ಲ ಬೋರ್ ಪಾಯಿಂಟ್ ಮಾಡೋದ್ರಾಗೆ ಒಟ ದುಡ್ಡು ಮಾಡ್ಯವ್ರೆ, ಅವ್ನಿಗೂ ಕಲ್ಸ್ಯವ್ರೆ ಅಂತ ಹೇಳ್ತೀನಿ. ಅವನು ಬೋರ್ ಪಾಯಿಂಟ್ ಅಲ್ಲೇನೆ ದಡ ಮಾಡ್ಯಾರೆ. ಅವ್ನು ಮಾಡ್ದವನು ಒಂದೆರಡು ಇದಾಗ್ಯಾವೆ ಅವನು ಅಂಥದ್ದೆಲ್ಲ ಕಲ್ತ್ಕೊಂಡವನೇ. ಅವ್ರ ಅಪ್ಪಯಿಂದ ಅವನಿಗೂ ಬಂದೈತೆ ಗುಣ, ಅವ್ರ ಅಪ್ಪನ ಗುಣನೇ ಅವನಿಗೂ ಅಂತ ಹೇಳಿ ನಾನು ಎಲ್ಲ ಹೇಳ್ತೀನಿ, ಹೇಳಿ ಮಾತಾಡ್ತೀನಿ. ಮಾತಾಡಿದಾಗ ಅವನಿಗೂ ಅವಾಗ ಅರ್ಥವಾಗುತ್ತೆ. ಕೊಡಬೇಕು, ಇಂಥ ಮನೆಗೆ ಕೊಡ್ದಲ್ಲೇ ನಾನು ಇನ್ನೆಂಥ ಮನೆಗೆ ಕೊಡ್ತೀನಿ ಅಂತೇಳಿ ಅವನು ಯೋಚನೆ ಮಾಡ್ತಾನೆ. ಅವಾಗ ನಾವೆಲ್ಲ ಬಿಡಿಸಿ ಹೇಳ್ಬೇಕು. ಎಲ್ಲ ಮನೆ ಕಟ್ಟೇವ್ರೆ, ಸಿಂತಿಲ್ಲ, ಹೊಲ ಅಡಿಕೆ ಗಿಡ ಐತಿ, ತೋಟ ಐತೆ, ಹೊಲ ಐತೆ, ಏನು ಬಂದಿಲ್ಲ, ಸಾಕು ಮನೆ ಅಮ್ಮಂಗಿಲ್ಲ, ಏನಿಲ್ಲ, ಸಾಯತಕ್ಕ ನಮ್ಮ ಮನೆ ಐತಿ
ಅಂತ ಬಿಗಿ ಬಂದೋಬಸ್ತ ಮನೆ ಕಟ್ಟವ್ರೆ ನೋಡಿ. ನಮ್ಮ ಯೋಗಕ್ಕೆ ನಮಗೆ ಮನೆ ಕಟ್ಟ ಯೋಗನೇ ಇಲ್ಲ. ದುಡ್ಡಿದ್ರೂ ಮನೆ ಕಟ್ಟ ಯೋಗ ಇಲ್ಲ. ಇವಾಗಲೇ ನಾಳೆನೇ ಈ ವಯಸ್ಸಿಗೆ ನಮ್ಮ ಗಿರ್ಜಿಂಬೇನು ನಮ್ಮ ಸಿದ್ಲಿಂಗ್ ಕಟ್ಟವ್ರೆ, ಮತ್ತು ಮಗು ಬೋರತಿ ಕಟ್ಟವ್ನೆ ಅಂದರೆ ಮಗುಗೆ ಇನ್ನೇನು ಮದುವೆಯಾಗಿ ಆರಾಮಾಗಿ ಇರೋದು ಒಂದೇನೆ. ಅವ್ನ ಮಕ್ಕಳನ್ನ ಓದಿಸ್ಕೊಂಡು ಆಸ್ತಿ ಪಾಸ್ತಿ ಮಾಡ್ಕೊಂಡು ಅವ್ನು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ. ಏನು ಇವಾಗೇನಂತ ಏನಿದಿಲ್ಲ, ಏನಿಲ್ಲಮ್ಮ. ನನಗೇನೋ ಬರೋ ಸೊಸೆ ಚೆನ್ನಾಗಿದ್ರೆ ಸಾಕು ಅಂಬೋದೊಂದೇ ಚಿಂತೆ ನನಗೆ. ಇನ್ನೇನು ಬೇರೆ ಏನೋ ಚಿಂತಿಲ್ಲ ಕಣಮ್ಮ ನನಗೆ. ನನ್ನ ಮಗ ಸೊಸೆ ಚೆನ್ನಾಗಿದ್ರೆ ಕಣ್ ತುಂಬ ನೋಡ್ಬೋದು. ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಅವ್ರಿಗಾಗಿನೇ ತಾನೇ ನಾವು ಮಾಡೋದಿನೇನು ಮನೆ ಅಮ್ಮಂಗಿಲ್ಲ. ಮನೆ ಐತೆ, ನೆನವಾಲ ಮನೆ ತೋಟ ಎಲ್ಲ ಐತೆ. ಇರೋದು ನೋಡಿಸ್ಕೊಂಡು ನೆಮ್ಮದಿ ಮಾಡ್ಕೊಂಡು ತಿಂಬೋದು ನೋಡ್ಬೇಕು. ನಾವು ಕೈಲಾಗತ್ತಕ್ಕೆ ನಮ್ಮ ಅಪ್ಪ ಕೈಲಾಗತ್ತಕ್ಕ ಮಾಡಿಕ್ಕೈತಿ. ಏನೀಗ 2-3 ಸೈಟ್ ಮಾಡಿದ್ದೀವಿ ಸಾಕು. ಯಾಕೆ ಬೇಕು ಅವರಿಗೆ? ನಿಮ್ಮದಾಗೆ ಮಕ್ಕಳು ಓದಿಸ್ಕೊಂಡು ಚೆನ್ನಾಗಿರೋದು ಬೇಕಷ್ಟೇ. ನಾವು ಅದನ್ನೇ ಕೇಳೋದು ಅವ್ರ ತಗ, ಬೇರೆ ಇನ್ನೇನು ಕೇಳಲ್ಲ. ಅದೇ ನನಗೆ ಅವಳನ್ನ ಮದುವೆ ಮಾಡ್ಕೋಬೇಕು ಅಂಬೋದೇ ಐತೆ. ಅದಕ್ಕಾಗಿ ಕೇಳೋಣ ಅಂತ ನಾನು ಅಣ್ಣನ ಕರ್ಕೊಂಡೋಗಿ, ಅದಕ್ಕೆ ದೊಡ್ಡರಂಬರು ಒಬ್ರು ಇರಲಿ ಅಂತ ಹೇಳಿ ಅದಕ್ಕೆ ಅಣ್ಣನ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನಾನು ಕರ್ಕೊಂಡು ಹೋಗ್ತೀನಿ, ಕೇಳ್ತೀನಿ ಅದಿಲ್ಲ. ಅವ್ರ ಬಾಯಾಗೆ ಏನು ಬರುತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೇಳೋದಂತೆ ಕೇಳ್ತೀನಿ. ಇವತ್ತು ಯಾವುದೋ ಬೋರ್ ಪಾಯಿಂಟ್ ಮಾಡಿ ಬಂದಿದ್ದಂತೆ, ನೀರು ಬಿತ್ತುವಂತೆ 3-3.5 ಇಂಚ್ ನೀರಂತೆ. ಎಲ್ಲಾನ ಅವ್ರ ಅಪ್ಪಯ್ಯ ಬೇಡ ಕಣಪ್ಪ ಸುಮ್ಕಿರಂತೂ. ಇಲ್ಲ ಕಣಪ್ಪ ನಾನು ಕಲ್ಸಪ್ಪ, ಮುಂದೆ ಅವ್ರಿಗೇನೋ ಒಂದು ಜೀವನಕ್ಕಾಗುತ್ತೆ ಅಂತ ನಾನು ಅದನ್ನೇ ಹೇಳ್ದೆ. ಅವರಪ್ಪ ಇಂತಾಗೆಲ್ಲ ಕಲ್ತ್ಕೊಂಡಿದ್ದ. ಅವನಿಗೂ ಐತೆ ಕೈಯಾಗಿ ಜಲರೇಖೆ ಇರೋದ್ರಿಂದ ಅವರಪ್ಪ ಇದ್ದಂಗೆ ಅವನಿಗೂ ಬತ್ತವ ನೀರು. ಒಂದು 2-3 ಮಾಡಿದ್ದ, ಎಲ್ರಿಗೂ ಚೆನ್ನಾಗಿ ಬಂದಿದ್ದಾವೆ. ಯಾವ ಪೇಲಾಗಿಲ್ಲ ಏನಿಲ್ಲ, ಚೆನ್ನಾಗಿ ಬಂದಿದ್ದಾವೆ. ಒಟ್ಟಿನಲ್ಲಿ ನಾನು ನೋಡ್ದಂಗೆ ಭಾಳ ಚೆನ್ನಾಗಿ ಬಂದಿದ್ದಾವೆ. ನೋಡಮ್ಮ, ಈಗ ಕಿಟ್ಟು ಬಿಟ್ಟಿಗೆ ಬರಲ್ಲ ಅಲ್ಲೇ ಅವರು ಮಾಡ್ಬೇಕು ಅಂತ ಹೋದ್ರು. ಅದು ಎಲ್ಲರಿಗೂ ಬಿಡಲ್ಲ ಕಣಮ್ಮ. ಒಬ್ರು ನೋಡ್ಕೊಂಡು ನಾವು ಮಾಡ್ತೀವಿ ಅಂತಂದರೆ ಅದು ಯಾವುದೂ ಆಗಲ್ಲ. ನೋಡು ಹಂಗೆ ಎಂಥ ಸೆನಕ್ಕೆ ಬಂದವಲ್ಲಿ ನಿಜವಾಗ್ಲೂ ಸಂತೋಷ ಆಗುತ್ತೆ ನೋಡಿ, ನೆನೆಸ್ಕೊಂಡ್ರೆ ಭಾಳ ಸಂತೋಷ ಆಗುತ್ತೆ. ಮತ್ತು ಅವರು ಫೋನ್ ಮಾಡಿ ಚೆನ್ನಾಗಿ ಬಂದ್ವಪ್ಪ, 3-3.5 ಇಂಚ್ ನೀರು ಬಂದು ಕರಿಯೋಕೆ ಇದಾಗಲಿಲ್ಲ ಅಂತೇಳಿ ಎಲ್ಲ ವಿಡಿಯೋ ಮಾಡಿರೋದೆಲ್ಲ ವಿಡಿಯೋ ಕಳಿಸಿ ಫೋನ ಮಾತಾಡಿ, ಬಾರಪ್ಪ ನಮ್ಮ ಮನೆಗೆ ಯಾವತ್ತಾನ ಮುಂದಿನ ಬಟ್ಟೆ ತತ್ತೀವಿ, ಬಟ್ಟೆ ಹಾಕ್ಕೊಂಡು ಹೋಗ್ಬಂತೆ ಯಾಕಂದ್ರೆ ಸಿಹಿ ಅಡುಗೆ ಮಾಡ್ತೀವಿ ಅಂತ ಫೋನು. ಅಯ್ಯೋ ಯಾರನ್ನಾಗಲಿ ಕರ್ಕೊಂಡೋಗಿ ನೀರು ಬಿದ್ದಾವೆ ಅಂತೇಳಿ ಬಟ್ಟೆ ಹಾಕೋದು, ಉಂಬಕ್ಕಿಕ್ಕೋದು. ಅಯ್ಯೋ ನಮ್ಮ ಮನೆಗಂತೂ ಯೋಸ್ ಬಟ್ಟೆ ಇದಾವೆ, ಎಲ್ಲ ಬರೀ ಜನಗಳು ಕೊಟ್ಟಿರೋವೇನೆ ಯೋಸ್ ಬಟ್ಟೆ ಇದಾವೆ. ನೀರು ಬಿದ್ದಾವೆ ಅಂತ ಮನೆ ಕರ್ಕೊಂಡೋಗಿ ಬಟ್ಟೆ ಬರೆ ಕೊಟ್ಟು ಮಾಡಿ ಕರೆದು ಒಟ್ಟು ಸ್ವೀಟು ಪಾಟು ಎಲ್ಲ ಮಾಡಿಕ್ಕಿ. ಅಯ್ಯೋ ಬೋಲ್ ಚೆನ್ನಾಗಿ ಇದು ಮಾಡ್ತಾರೆ. ಒಬ್ಬೊಬ್ರು ಚೆನ್ನಾಗಿ ಕಾಣ್ತಾರೆ. ಮಾಡಬೇಕು ಅಂತ ಒಬ್ಬೊಬ್ಬರಿಗೆ ಮನಸ್ಸಿನಾಗಿರುತ್ತೆ. ನೋಡು, ನಾವು ಅದರಿಂದ ನೀರಿರೋದ್ರಿಂದ ತಾನೇ ಏನೋ ಒಂದು ಬೆಳೆ ಬೆಳ್ಕೊಂಡು ತಿಂತೀವಿ. ನೀರಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. 20 ಎಕರೆ 50 ಎಕರೆ ಹೊಲಿದ್ರು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗೆ ಇವತ್ತು ಅಲ್ವೇ ನೆನೆಸ್ಕೊಂಡ್ರೆ ಒಂಥರ ಎಷ್ಟು ಹೊಲ ಇದ್ರೂ ನೀರಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಬಟ್ಟೆ ಯಪ್ಪ ಮಸ್ತಾಗಿ ನಾವು ಅದಕ್ಕೆ ಬಟ್ಟೆ ಅಂತಾವಲ್ಲ ಯಪ್ಪ ಅಂತ ಒಂದು ಬೋರ್ ಪಾಯಿಂಟ್ ಮಾಡೋಕೆ ಹೋಯ್ತು ಅಂದ್ರೆ ಒಂದು ಜೊತೆ ಬಟ್ಟೆ ಬಂದ್ವು ಅಂತಲೇನೆ. ಹಂಗೆ ಯಾರನ್ನ ಒಬ್ಬೊಬ್ರು ಕೊಡ್ತಾರೆ, ಒಬ್ಬೊಬ್ರು ಕೊಡಲ್ಲ. ಒಬ್ಬೊಬ್ರು ಏನು ಬಿಡು ಅವ್ರಿಗೇನು ಕೊಡ್ತಿದ್ದು ಅಂತಾರೆ. ಆದರೆ ಒಬ್ಬೊಬ್ರು ಆ ರೀತಿ ಯೋಚನೆ ಮಾಡಲ್ಲ. ಬಟ್ಟೆ ತಂದು ಅವ್ರಿಗೆ ಶರ್ಟು ಪಂಚೆ ಟವಲ್ ಎಲ್ಲ ಹೊಸವು ಚೆನ್ನಾಗಿರೋ ರೇಟ್ನವೇ ತಗೊಂಬಂದವ್ರೆ. ಆ ಕಡೆಗೆಲ್ಲ ಹೋಗಿತ್ತಲ್ಲ ಮಯಪ್ಪ ದೂರ ಆ ಕಡೆ ಸೈಡೆಲ್ಲನ ಅಲ್ಲೆಲ್ಲ ಮೊನ್ನೆ ಹಂಗೆ ಎಲ್ಲ ಸಖತ್ತು ಬಟ್ಟೆಗಳು ಎಲ್ಲ ತಗೊಂಬಂದು ಎಲ್ಲ ಸನ್ಮಾನ ಮಾಡ್ದಂಗೆ ಮಾಡಿ. ಅಯ್ಯೋ ಭಾಳ ಚೆನ್ನಾಗಿದ್ದು ಮಾಡ್ತಾರೆ. ರೈತರಿಗೆ ನೀರು ಬಿಡೋದೇ ಒಂದು ದೊಡ್ಡ ಖುಷಿ ಅಲ್ಲಮ್ಮ. ಅದಕ್ಕೆ ಹೇಳಮ್ಮ, ಯಾರೇ ಆಗಲಿ ಅಷ್ಟೇ, ಅದೇ ಒಂದು ದೊಡ್ಡ ಖುಷಿ. ಎಕರೆ ಹೊಲಿದ್ರೆ ನೀರಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾವ ತೋಟ ತಂಡು ಏನು ಮಾಡ್ತೀಯ, ಯಾತು ಮಾಡೋಕ್ಕಾಗಲ್ಲ. ನನ್ನ ಮಗಳನ್ನ ನಾನು ನಮ್ಮ ಮಗನಿಗೆ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೇಳ್ತೀನಿ, ಅವ್ರ ಮನೆಗೆ ಹೋಗ್ತೀನಿ, ಅವ್ರ ಮಗಳು ಹೇಗಿದ್ದಾಳೆ ಏನು ಅಂತೇಳಿ ಎಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಇರಿ. ಆಗಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.